ಈ ಸಮ್ಮರಲ್ಲಿ ಎಲ್ಲಾದರೂ ಹೊರಗೆ ಹೋಗಿ ಮನೆಗೆ ಬಂದರೆ ಸಾಕು, ಏನಾದರೂ ಕೋಲ್ಡ್ ಆಗಿರೋದು ಕುಡಿಬೇಕು ಅಂತ ಅನಿಸಿರುತ್ತೆ ಪ್ರತಿಯೊಬ್ಬರಿಗೂ. ಕೋಲ್ಡ್ ಆಗಿರೋದು ಒಂದು ಸ್ವಲ್ಪ ಹೆಲ್ತಿ ಆಗಿದ್ರೆ ಇನ್ನೂ ಒಳ್ಳೇದಲ್ವಾ. ಹಾಗಾಗಿ ನಾನಿವತ್ತು ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಮಸ್ಕ್ ಮೆಲನ್ ಶರ್ಬತ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಕ್ವಿಕ್ಕಾಗಿ ನೋಡೋಣ. ನಾನಿಲ್ಲಿ ಮಸ್ಕ್ ಮೆಲನ್ ತೊಗೊಂಡಿದ್ದೀನಿ. ಒಂದು ಮಸ್ಕ್ ಮೆಲನ್ನ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತರಬೂಜ ಅಂತ ಏನು ಕರಿತೀವಿ ಅದನ್ನು ತೊಗೊಂಡಿದ್ದೀನಿ. ತೊಗೊಂಡು ನೋಡಿ, ಈ ಥರ ಬೀಜ ಏನಿರುತ್ತಲ್ಲ, ಬೀಜದ ಪಾರ್ಟ್ ಎಲ್ಲ ತೆಗಿಬೇಕು, ಕಂಪ್ಲೀಟಾಗಿ ರಿಮೂವ್ ಮಾಡ್ಕೋಬೇಕು. ರಿಮೂವ್ ಮಾಡಿಕೊಂಡು ಈ ಥರ ನೋಡಿ ಕ್ಲೀನಾಗಿ ತೆಕ್ಕೊಂಡಾದಮೇಲೆ ಅದರಲ್ಲಿರುವಂಥ ಪೋರ್ಷನ್ ಇರುತ್ತೆ ಹಣ್ಣು, ಅದನ್ನು ತೆಗೆದುಕೊಳ್ಬೇಕು. ಮೇಲ್ಗಡೆ ಇರುವಂಥ ಸಿಪ್ಪೆನ ಈ ಥರ ಸಪ್ರೇಟ್ ಮಾಡಿಕೊಂಡು, ಈ ಒಳಗಡೆ ಇರುವಂಥ ಹಣ್ಣಿನ ಭಾಗನ ಸಪ್ರೇಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಬ್ಲೆಂಡರ್ಗೆ ಹಾಕ್ಕೊಂಡು ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಫೈನಾಗಿ ಬ್ಲೆಂಡ್ ಮಾಡಿಕೊಂಡು ಬರಬೇಕು. ಇದನ್ನು ಇವಾಗ ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಆ ಹಾಲು ನಿಮ್ಗೆ ಎಷ್ಟು ಪೋರ್ಷನಲ್ಲಿ ಮಾಡ್ಕೊಳ್ತಿದ್ದೀರಾ ಇದನ್ನು ಶರಬತ್ತನ್ನು ಅನ್ನೋದನ್ನು ನೋಡಿಕೊಂಡು ಹಾಲನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು. 1 ಕಪ್ ಆಗುವಷ್ಟು ಹಾಲಿಗೆ 1 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಸತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಪಾತ್ರೆ ಬಿಸಿ ಇಟ್ಕೊಂಡು ಈ ಮಿಕ್ಸ್ ಮಾಡುವಂತಹ ಕಸ್ಟರ್ಡ್ ಹಾಲನ್ನು ಹಾಕ್ಕೊಂಡು ಇದು ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಕೈ ಬಿಡ್ದಂಗೆ ಕಲಿಸ್ಕೊತಿರ್ಬೇಕು. ಇದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ಸೇರಿಸ್ಕೊತಿದ್ದೀನಿ. ನಿಮಗೆ ಸಕ್ಕರೆ ಇಷ್ಟ ಇಲ್ಲ ಅಂದರೆ ಬೆಲ್ಲ ಕೂಡ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೋದು. ಬೆಲ್ಲ ಕರಗಿಸ್ಕೊಂಡಾದರೂ ಹಾಕೋಬೋದು, ಹಾಗೆ ಕೂಡ ಕರಗಿಸ್ಬೋದು. ಇವಾಗ ಇದು ಗಟ್ಟಿ ಆಗ್ತಾ ಬರುತ್ತೆ ನೋಡಿ. ಇದು ಚೆನ್ನಾಗಿ ಗಟ್ಟಿ ಆದಮೇಲೆ ಇದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡು ಅದೇ ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ ತೆಗೆದುಕೊಳ್ತಾ ಇದ್ದೀನಿ, ನೀವು ನೋಡ್ತಿರ್ಬೋದು. ಇದನ್ನು ತೆಗೆದಿಟ್ಕೋಬೇಕು, ಪೂರ್ತಿಯಾಗಿ ಕೂಲ್ ಆಗಬೇಕದು. ಅಲ್ಲಿವರೆಗೂ ನಾವಿಲ್ಲಿ ಮತ್ತೊಂದು ಪಾತ್ರೆ ಬಿಸಿ ಇಟ್ಕೊಂಡು ಇದಕ್ಕೆ ನೆನೆಸಿಟ್ಟಂಥ 1-2 ಸ್ಪೂನ್ ಆಗೋಷ್ಟು ಸಬ್ಬಕ್ಕಿನ ನೀರಲ್ಲಿ ಹಾಕ್ಕೊಂಡು ಇದನ್ನು ಬೇಯಕ್ಕೆ ಬಿಡಬೇಕು. ಪೂರ್ತಿಯಾಗಿ ಗ್ಲಾಸ್ ಥರ ಆಗುತ್ತಲ್ಲ ಅಲ್ಲಿವರೆಗೂ ಬೇಯಿಸ್ಕೋಬೇಕು. ನಾವು ಪಾಯಸ ಮಾಡೋವಾಗ ಯಾವ ಥರ ಬೇಯಿಸ್ಕೊತೀವೋ ಆ ಥರ ಬೇಯಿಸ್ಕೊಂಡಾದ್ಮೇಲೆ ಇದನ್ನು ಒಂದು ಬೇರೆ ಮಿಕ್ಸಿಂಗ್ ಬೌಲ್ಗೆ ಸೋಸ್ಕೋಬೇಕು. ಪೂರ್ತಿ ನೀರಿನ ಅಂಶ ಸಬ್ಬಕ್ಕಿಯಿಂದ ಸಪ್ರೇಟ್ ಆದಮೇಲೆ ಇದನ್ನು ತಣ್ಣೀರಿನಿಂದ ಪೂರ್ತಿಯಾಗಿ ತೊಳಿಬೇಕು. ಆವಾಗ ಇದು ಸ್ಟಿಕ್ಕಿ ಆಗಲ್ಲ, ಉದುರುದ್ರಾಗತ್ತೆ. ಇವಾಗ ಆವಾಗಲೇ ನಾನು ಮಾಡಿಟ್ಕೊಂಡಂಥ ಕಸ್ಟರ್ಡ್ ಪೂರ್ತಿ ತಣ್ಣಗಾಗಿದೆ. ಇದಕ್ಕೆ ಬ್ಲೆಂಡ್ ಮಾಡಿಟ್ಕೊಂಡಂಥ ಜ್ಯೂಸ್ ಏನಿದೆ ನೋಡಿ ಮಸ್ಕ್ ಮೆಲನ್ದು, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸಬ್ಬಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. 1-2 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಸಬ್ಜಾ ಬೀಜ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ, ನೆನೆಸಿಟ್ಟಂಥದ್ದು. ಹಾಗೆಯೇ ನಿಮಗೆ ಡ್ರೈ ಫ್ರೂಟ್ಸ್ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಹಾಕಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡೋಂಥ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡಿದ್ದೀನಿ. ಗೋಡಂಬಿ, ಬಾದಾಮ್ ಮತ್ತು ಪಿಸ್ತಾ ಎಲ್ಲ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಕಿದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ವಲ್ಪ ತಣ್ಣಗೆ ಮಾಡ್ಕೊಂಡಾದರೂ ತಿನ್ಬೋದು, ಅಥವಾ ಒಂದು 2-3 ಐಸ್ ಕ್ಯೂಬನ್ನ ಹಾಕ್ಕೊಂಡ್ರೆ ತಣ್ಣಗಾಗುತ್ತೆ. ರೂಮ್ ಟೆಂಪ್ರೇಚರಲ್ಲಿ ಇಟ್ಟು ಕೂಡ ನೀವು ಕುಡಿಬೋದು. ಫ್ರಿಜ್ಜಲ್ಲಿ ಇಟ್ಟರೆ ಜಾಸ್ತಿ ತಣ್ಣಗಾಗುತ್ತೆ, ಅದನ್ನು ಕುಡಿಯೋಕ್ಕಾಗಲ್ಲ. ಹಾಗಾಗಿ ಈ ಥರ ನೋಡಿ ರೂಮ್ ಟೆಂಪ್ರೇಚರ್ಲಿಟ್ಟು ಐಸ್ ಕ್ಯೂಬ್ಗಳನ್ನು ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೇಕಿದ್ದರೆ ಇದ್ರ ಜೊತೆಗೆ ನೀವು ಯಾವುದಾದ್ರೂ ಐಸ್ ಕ್ರೀಮ್ ಕೂಡ ಸರ್ವ್ ಮಾಡ್ಕೋಬೋದು. ನಾನು ಕೂಡ ಇಲ್ಲಿ ಇದ್ರ ಜೊತೆಗೆ ವೆನಿಲಾ ಐಸ್ ಕ್ರೀಮ್ ಕೂಡ ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಖಂಡಿತ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ, ಮಕ್ಕಳಿಗಂತೂ ತುಂಬ ಫೇವ್ರೆಟ್ ಆಗುತ್ತೆ. ಮಕ್ಕಳಿಗೆ ಹೊರಗಡೆ ಇರುವಂಥ ಜ್ಯೂಸ್ಗಳನ್ನು ಕೊಡಿಸೋ ಬದಲು, ಪ್ಯಾಕ್ಡ್ ಐಟಮ್ಸ ಕೊಡಿಸೋ ಬದಲು ಈ ಥರ ಮನೇಲಿ ದಿನಕ್ಕೆ ಒಂದೊಂದು ಫ್ರೂಟ್ ಜ್ಯೂಸ್ಗಳನ್ನ ಅಥವಾ ಶರ್ಬತ್ಗಳನ್ನ ಮಾಡಿಟ್ರೆ ಮನೇಲಿ ಇಷ್ಟಪಟ್ಟು ಕುಡಿತಾರೆ. ಹಾಗೆ ಹೊರಗಡೆ ತಿನ್ನಬೇಕಂತ ಅನಿಸಲ್ಲ ಮಕ್ಕಳಿಗೆ. ಹಾಗಾಗಿ ಇದನ್ನು ನೀವು ಕೂಡ ನಿಮ್ಮ ಮನೇಲಿ ನೋಡಾದಮೇಲೆ ನೀವು ನಿಮ್ಮ ಮನೇಲಿ ಮಾಡಿಕೊಂಡು ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ಬರ್ತಿಳಿಸೋದನ್ನು ಮರಿಬೇಡಿ. ಸೊ ಈಗ ನೋಡ್ತಿರ್ಬೋದು, ನಾನು ಕೂಡ ಐಸ್ ಕ್ರೀಮ್ನ ಹಾಕಿ ಮೇಲ್ಗಡೆ ಡ್ರೈ ಫ್ರೂಟ್ಸ್ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ. ನೋಡ್ತಿದ್ರೇ ಯಾವಾಗ ತಿಂತೀನೋ ಅಂತ ಅನಿಸಿದೆ ಅಲ್ವಾ ನಿಮಗೂ ಕೂಡ. ಖಂಡಿತ ನೀವು ಮನೇಲಿ ಮಾಡ್ಕೊಳ್ಳಿ. ಇವಾಗ ತರಬೂಜ ಸೀಸನ್ ಆಗಿರೋದ್ರಿಂದ ಖಂಡಿತ ಮಿಸ್ ಮಾಡದೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.